ಸೊ ಒಂದಿನ ನೀವು ಶೂಟಿಂಗ್ ಹೋಗದೆ ಇರೋದು ಅದು ಆಶ್ಚರ್ಯ. ಅದು ಶೂಟಿಂಗ್ ನಾನು ಎಷ್ಟು ಶೂಟಿಂಗ್ ಇವತ್ತರೆಗೂ ಹೋಗಿಲ್ಲ, ಯಾವ ಸಿನಿಮಾದಕ್ಕೂ ಹೋಗಿಲ್ಲ. KGF ಅಲ್ಲಿ ಎಷ್ಟು ಕರೆದ ಅಮ್ಮ ಬಾರಮ್ಮ, ಇದೊಂದು ದೊಡ್ಡ ಆಪರ್ಚುನಿಟಿ ನಿಂಗೆ. ನನಗೆ ನಾನು ಅಷ್ಟು ಬ್ಯುಸಿ ಇರ್ತೀನಿ ರೀ. ನಾನು ಇವತ್ತು ನೋಡಿ ನನ್ನ ಕಾರ್ಪೆಂಟ್ರ್ ಫೋನ್ ಮಾಡ್ತಾವ್ರೆ, ನನ್ನ ಟೈಲ್ಸ್ ಅವ್ರು ಫೋನ್ ಮಾಡ್ತಾವ್ರೆ, ನಾನು ಅಷ್ಟು ಬ್ಯುಸಿ ಇರ್ತೀನಿ. ನಾನು ಮನೆ ಕಟ್ತಾ ಇದ್ದೀನಿ ತೋಟದಲ್ಲಿ, ನನಗೆ ಅಷ್ಟು ಕೆಲಸ ಇರುತ್ತೆ. ಅವನೇನಲ್ಲಿ ಮಾಡ್ತಾನೆ, ನಾನು ಮಾಡ್ತೀನಿ ಹಿಂದ್ಗಡೆ. ನಂದೇ ಆದ ಕೆಲಸ. ಅಂಕಲ್ ಅವ್ರು ಬ್ಯುಸಿ ಇರ್ತಾರೆ, ಎಲ್ಲರೂ ಬ್ಯುಸಿ ನಮ್ಮ ಮನೇಲಿ, ಯಾರು ಫ್ರೀ ಆಗಿರಲ್ಲ. ನಾವು ಅಷ್ಟು ಬ್ಯುಸಿ ಇರೋದಕ್ಕೆ ನಾವು ಆರಾಮಾಗಿದ್ದೀವಿ. ಆಮೇಲೆ ನನಗೇನಂದರೆ, ನಾನು ಏನೋ ಸುಮ್ಮನೆ ಕೂತ್ಕೊಂಡು ಏನೋ ನೋಡ್ಕೊಂಡು ಕೂತಿರೋ ಜೈಮನ ನಂದಲ್ವೇ ಇಲ್ಲ. ಹೇಳ್ತಾಳಲ್ಲ ನಮ್ಮ ರಾಧಿಕಾ, ಸೇಮ್ ನಮ್ಮ ಅತ್ತೆ ಥರನೇ ನಮ್ಮ ಯಜಮಾನ್ರು. ಅವ್ರ ತಂದೆನೂ ಅಷ್ಟೇ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ಅವರು ಅಷ್ಟೇ ಸಿನ್ಸಿಯರು. ಕೊತ್ತಲ್ವಾಡಿ ಹೆಸರೆಲ್ಲ ನಮ್ಮ ಟೀಮ್ ಇಟ್ಟಿದ ಮೇಲೆ ಎಲ್ರಿಗೂ ಹೆಸರು ಇಷ್ಟ ಆಯಿತು, ಖುಷಿ ಆಯಿತು ಎಲ್ಲರಿಗೂ. ಅದರಲ್ಲಾಗಿ ರಾಜೇಶ್ ಅವ್ರಿಗೊಬ್ರಿಗೆ ಗೊತ್ತಾಗಿರಲಿಲ್ಲ, ಬಟ್ ನಾವೆಲ್ಲ ಇಟ್ಟು ಸರ್ಪ್ರೈಸಾಗಿ ಇಟ್ಟಿದ್ವಿ ಹೆಸರು, ಈಗಲೇ ಅನೌನ್ಸ್ ಮಾಡೋದು ಬೇಡ ಅಂತ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಮ್ಮ? ಅದು ನಮ್ಮ ಡೈರೆಕ್ಟ್ರ್ ಕೇಳಬೇಕು, ನನಗೆ ಗೊತ್ತಿಲ್ಲ. ನಾನು ಹೋಗೇ ಇಲ್ಲ. ನಮ್ಮ ಡೈರೆಕ್ಟ್ರ್ ಕೇಳಿ ಅವ್ರು ಹೇಳ್ತಿದ್ರು, ಅಂತ ಕತ್ತಿದ್ದೆ. ಬಟ್ ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಾಗ ನನಗೆ ಗೊತ್ತಾಗ್ತಿತ್ತು ನಮ್ಮ ಹುಡುಗರು ಚೆನ್ನಾಗಿ ಮಾಡ್ತಾರೆ ಅಂತ. ಪ್ರತಿಯೊಂದು ಪಿನ್ ಟು ಪಿನ್ನು ನಾನು ಕೇಳಿಸ್ಕೊಳ್ಳಿಲ್ಲ ಅಂದರೆ ಅವ್ರು ಆ ಕಡೆಗೆ ಒಪ್ಪಿಸ್ತಾ ಇರೋರು. ಅಮ್ಮ ಇವತ್ತು ಇದಾಯಿತು ಆಯ್ತಪ್ಪ, ಮಾಡಿ ಒಳ್ಳೇದಾಗಲಿ ಮಾಡಿ. ನನಗೆ ಒಂದು ನಂಬಿಕೆ ಇಟ್ಟು ಬಿಟ್ಬಿಟ್ಟಿದ್ದೆ ಅವ್ರನ್ನ. ಆ ನಂಬಿಕೆನೇ ಇವತ್ತು ಪಿಕ್ಚರ್ ಆಯ್ತು. ಯಾರನ್ನಾದ್ರೂ ನಂಬೇಕಲ್ವಾ? ನಂಬಿಕೆ ಇಲ್ಲ ಅಂದ್ರೆ, ಈಗ ದೇವ್ರನ್ನೂ ನಾವು ನಂಬ್ತೀವಿ, ಎಲ್ಲರೂ ಇದೆಯಾ ತೋರಿಸಿ. ನಂಬಿಕೆ ಒಂದು ಬ್ಲ್ಯಾಂಕ್ ಆಗೇ ನಂಬಬೇಕು. ಅವಕ್ಕೆ ಏನು ಕಳ್ಕತ್ತೀವ್ರಿ, ನಾನು ಹೇಳೋದು ಏನು ಕಳ್ಕತ್ತೀವಿ, ದೇವ್ರು ಇವತ್ತು ಕೊಟ್ಟಿದ್ದಾನೆ ನಮಗೆ, ಹಂಗಂದ್ಬಿಟ್ಟು ಅವ್ರೇನು ಎತ್ಕೊಂಡು ಅವ್ರ ಮನೆಗೆ ಓಡೋಗಲ್ವಲ್ಲ ದುಡ್ಡ. ನಮ್ಮ ಸಿನಿಮಾಗೆ ಹಾಕ್ತಾರೆ, ಮಾಡ್ತಾ ಇದ್ದಾರೆ ಪ್ರತಿಯೊಂದು. ಆಮೇಲೆ ಎಲ್ಲ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸೇ ಬೇಕು ಅಂತ ಕೇಳಿದ್ರು ಅವ್ರಿಗೆ. ಅದೇನೋ ಗೊತ್ತಿಲ್ಲ ನನಗೆ, ನಾನು ಅಂದ್ಕೊಂಡಿದ್ದೀನಿ ಅವ್ರ ಬಾಯಿಲಿ ಕೇಳಿ, ಬಟ್ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅಮ್ಮ ಇಂಥದ್ದೇ ಬೇಕು ಅಂತ. ಆಮೇಲೆ ನಮ್ಮವರೊಬ್ಬರು ಸ್ನೇಹಿತರು ಯಾರೋ ಹೋಗಿದ್ದವ್ರು ಹೇಳಿದ್ರು, ಏನು ದರ್ಶನ್ದು ಸುದೀಪ್ತು ಪಿಕ್ಚರ್ ಮಾಡ್ತಾವ್ರು, ಅಷ್ಟು ಖರ್ಚು ಮಾಡ್ತಾವ್ರೆ ಅಂತೆಲ್ಲ ಬಂದು ಹೇಳಿದ್ರು ಹಂಗೆ ಯಾರೋ. ಬಟ್ ನಾನು ಮನ್ಸಲ್ಲಿ ಅಂದ್ಕೊಂಡೆ, ಅಯ್ಯೋ ನೀನು ಸುಮ್ಮನೆ ಇರಪ್ಪ, ನಿನಗೇನು ಆಮೇಲೆ ನಮ್ಮಲ್ಲಿ ಇದ್ದಾರಲ್ಲ ಬಾಸ್ ಬಿಡ್ತಾರೆ ನಮ್ಮನ್ನ ಅಂತ ಆ ಭಯ ಇಲ್ಲ ಎಲ್ಲ. ಸೊ ದುಡ್ಡಿನ ಲೆಕ್ಕ ಎಲ್ಲ ಯಾರು ಇಡ್ತಾ ಇದ್ರು ಹಾಗಾದ್ರೆ? ನಾನು ದುಡ್ಡಿನ ಲೆಕ್ಕದಲ್ಲಿ ನಾನು ಮಾಡ್ತೀನಲ್ಲ, ಎಷ್ಟಿಗೂ ನಾನೇ ಮಾಡಿರೋದು. ದುಡ್ಡಿನ ಎಷ್ಟು ಕೊಡಿ ಮಾಡ್ತೀನಿ. ನಾನು ಜಾಸ್ತಿ ಓದಿಲ್ಲ, ಹಂಗಂತ ನಮ್ಮ ಆಡಿಯನ್ಸ್ ಕೇಳ್ಬಿಡ್ತೀನಿ, ಅಮ್ಮ ತುಂಬ ಓದಿಲ್ರಪ್ಪ, ಅಮ್ಮ ಹಳ್ಳಿಯವರು ಅಲ್ವಾ, ಆಡಿಯನ್ಸ್ ತಿಳ್ಕೊಳ್ಳಿ. ಹಂಗಂತ ಓದಿಲ್ಲ ಅಂತ ಏನು ಲೆಕ್ಕ ಬರಲ್ಲ, ವ್ಯವಹಾರ ಬರಲ್ಲ ಅಂತಲ್ಲ. ಅಣ್ಣವ್ರು 3ನೇ ಕ್ಲಾಸ್ ಓದಿದ್ರು, 205 ಪಿಕ್ಚರ್ ಮಾಡಿದ್ರು. ನಾವು ಅಣ್ಣವ್ರ ಕಡೆಯವ್ರೆ ಓದ್ದೇ ಇರೋರು. ನಾವು ಜೀವನ ಓದಿದ್ದೀವಿ, ಪುಸ್ತಕ ಓದಿಲ್ಲ. ಜೀವನ ಅಂತೂ ಅದನ್ನ ನಮ್ಮ ಜೀವನ ಕತೆ ಹೇಳ್ಬಿಟ್ರೆ ನೀವು, ನಮ್ಮ ಡೈರೆಕ್ಟರ್ ಒಂದು 10 ಪಿಕ್ಚರ್ ಮಾಡ್ಕೋಬೋದು. ಹೇಳೋಣ, ಟೈಮ್ ಬರೀ ಸೀರೀಸ್ ಮಾಡೋಣ. ಪುಷ್ಪಲತಾ ಬೇಡ, ನನ್ನ ಮಗನ್ ಮಾಡಬೇಕು, ಅಷ್ಟು ಕಷ್ಟ ಬಿದ್ದು ಬಂದವನೇ. ಯಶೋಗಾಥೆ ಮಾಡೋಣ. ಹೌದು, ನಾವೆಲ್ಲ ಅವ್ನ ಹಿಂದೆ ಇರೋದು. ಇವತ್ತಿಗೂ ಇದು ಮಾಡ್ತಿರೋದು ನಾವು ಅವನಿಗೋಸ್ಕರನೇ. ಬಟ್ ಅವ್ನಿಗೆಲ್ಲೂ ಕೆಟ್ಟ ಹೆಸರು ಬರಬಾರ್ದು. ಅವನು ಅದನ್ನು ಕಾಪಾಡ್ಕೊಂಡು ಹೋಗಿದ್ದಾನೆ ಇಂಡಸ್ಟ್ರಿಯಲ್ಲಿ, ಎಲ್ಲೂ ಹಾಳು ಮಾಡ್ಕೊಂಡಿಲ್ಲ. ನನ್ನ ಸೊಸೆನೂ ಅಷ್ಟೇ, ನನ್ನ ಮಗನೂ ಅಷ್ಟೇ, ಆಮೇಲೆ ನಮ್ಮವರು ಅಷ್ಟೇ, ಎಲ್ಲ ನಮ್ಮ ಹುಡುಗರು, ನಮ್ಮ ಕಾರ್ತಿಕ್ ಆಗ್ಬೋದು, ಎಲ್ಲರೂ ಇವತ್ತು ಎಲ್ಲ ಸಪೋರ್ಟ್ ಮಾಡ್ತಾರೆ ನಮಗೆ. ಎಷ್ಟಿರಲಿ, ಎಷ್ಟು ಥರನೇ ನನಗೆ ಇವರೆಲ್ಲರೂ ಮಾಡಿದ್ದಾರೆ, ಎಲ್ಲರೂ ಮಾಡ್ತಾರೆ. ಅಮ್ಮ ಅಂತ ಹೇಳಿದ ತಕ್ಷಣ ಅಮ್ಮ ಎಲ್ರಿಗೂ ಅಮ್ಮನೇ, ಅದು ಅಮ್ಮ ಅಂತ ಹೇಳಿದ್ಮೇಲೆ ಮುಗಿ ಎಲ್ಲರೂ ಮಾಡ್ತಾರೆ ಪಾಪ. ಇವತ್ತಿಗೂ ಯಾರಿಗೊಂದು ಫೋನ್ ಮಾಡಿಬಿಟ್ರು ಸಾಕಮ್ಮ ಏನಾಯ್ತು ಮಾಡೋಣ ಬಿಡಿ ಅಮ್ಮ ಅಂತ ಯಾರೂ ಇಲ್ಲ ಅಂದಿಲ್ಲ. ಆ ಧೈರ್ಯ ನಮ್ಗೆ ಇರೋದಕ್ಕೆ ನಾವು ಇಂಡಸ್ಟ್ರಿಲಿ ಬಂದಿರೋದು. ನಮ್ಮ ಆಡಿಯನ್ಸ್ ನಮ್ಮನ್ನು ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ ರೀ. ನಮ್ಮ ಸಿನಿಮಾ ನೋಡ್ತಾರೆ, ಅಣ್ಣವ್ರ ಮನೇಲಿ ಏನೋ ಮಾಡ್ಯವ್ರೆ, ನಮ್ಮ ಯಶಣ್ಣನ ಅಮ್ಮ ಏನೋ ಮಾಡ್ಯವ್ರೆ ಅನ್ನೋ ನಂಬಿಕೆ ಅವ್ರಿಗೆ ಇರುತ್ತೆ. ಕೈ ಬಿಡಲ್ಲ ಅವರು. ಬಿಟ್ಟರು ನಾವೇನೋ ತಪ್ಪು ಮಾಡಿದ್ದೀವಿ ಅಂತ ಅಷ್ಟೇ ಅರ್ಥ. ನಾನು ಒಪ್ಕೊಬಿಡ್ತೀನಿ ಅದು. ಹೀರೋ ಹೀರೋಯಿನ್ ಹೇಗೆ ಸೆಲೆಕ್ಷನ್? ಅದು ಹೇಳಿದ್ರು ನನ್ನ ಹತ್ರ. ನಾನು ಸ್ವಲ್ಪ ಬೇರೆದು ಹೇಳಿದೆ, ನಾನು ಹೊಸಬ್ರಿಗೆ ಪಕ್ಕ ಒಂದು ಪಿಕ್ಚರು ಮಾಡಿರಬಾರ್ದು ಅಂತ. ಇವ್ರಿಗೇನೋ ಇಲ್ಲ ಅಮ್ಮ, ಸ್ವಲ್ಪ ಟ್ಯಾಲೆಂಟೆಡ್ ಬೇಕು, ಸ್ಕ್ರೀನ್ ಮೇಲೆ ಇರೋದು ಬೇಕಮ್ಮ. ಈಗ ಪ್ರೆಸೆಂಟ್ ಇರೋರು ಇವ್ರು ಚೆನ್ನಾಗಿ ಮಾಡ್ತಾರೆ ಅಂದರು. ಆಯಿತು, ಅವ್ರು ಏನು ಕೇಳಿದ್ರು ಕೊಡಬೇಕಲ್ವಾ. ಈಗ ನೀವು ಅಡುಗೆ ಮಾಡೋಕ್ಕೆ ಸಾಮಾನು ತಂದು ಕೊಟ್ಟು ಬಿರಿಯಾನಿ ಮಾಡೋ ಅಂದರೆ ಮಾಡ್ತೀರಾ, ನೀವು ಸೊಸೈಟಿ ಅಕ್ಕಿ ಕೊಟ್ಬಿಟ್ಟು ಸೂಪರಾಗಿ ಬಿರಿಯಾನಿ ಮಾಡೋ ಅಂದರೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಅವ್ರು ಕೇಳಿದ ಸಾಮಾನು ಕೊಡಬೇಕು. ಹಂಗಾಗಿ ಅವರು ಹೀರೋ ಕೇಳಿದ್ರು. ಆಮೇಲೆ ಸೆಲೆಕ್ಷನ್ ಎಲ್ಲ ಅವ್ರಿಗೆ ಬಿಟ್ಟಿದ್ವಿ. ಪ್ರತಿಯೊಂದು ಹೇಳೋರು, ಎಲ್ಲ ಹೇಳೋರು, ಅಮ್ಮ ಹಿಂಗೆ ಮಾಡೋಣ ಹಿಂಗೆ ಮಾಡಿ. ಆಮೇಲೆ ಕೆಲವು ಆರ್ಟಿಸ್ಟ್ಗಳು ಒಂದು ಸಣ್ಣ ಪುಟ್ಟದ್ದು ಇರುತ್ತಲ್ಲ, ಡೇಟ್ ಕ್ಲಾಶ್. ಆಮೇಲೆ ಸರಿಯಾಗಿ ಪ್ರೊಡಕ್ಷನ್ ಯಾವುದು ಅಂತ ಗೊತ್ತಿಲ್ಲ. ಈಗ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಏನು ಮಾಡ್ತೀವಿ ಹೇಳಿ, ಫಸ್ಟ್ ಪ್ರೊಡಕ್ಷನ್ ಯಾವುದು ಅಂತ ಕೇಳ್ತೀವಿ, ಡೈರೆಕ್ಟ್ರ್ ಯಾರು ಅಂತ ಕೇಳ್ತೀವಿ, ಕ್ಯಾಮ್ರಾಮೇನ್ ಯಾರು ಅಂತ ಕೇಳ್ತೀವಿ. ಪಾಪ ಏನೂ ಗೊತ್ತಿಲ್ಲ, ಬ್ಲ್ಯಾಂಕ್ ಆಗಿ ಇವ್ರೋಗಿ ನಮ್ಮ ಡೈರೆಕ್ಟ್ರ್ ಅಪ್ರೋಚ್ ಮಾಡಿದ ತಕ್ಷಣ ಯಾವುದೋ ಒಬ್ಬರು ಹೊಸಬ್ರು ಅಂದರೆ ಮಾಡಿದಾರಲ್ಲ, ಅದಕ್ಕೆ ಖುಷಿ ಪಡ್ಬೇಕು ನಾವು. ಈಗ ನಾನೇ ಎಷ್ಟು ಜಾಗದಲ್ಲಿ ಎಷ್ಟೇ ಇದ್ದರೂ ಫಸ್ಟ್ ನೋಡೋದೇ ಪ್ರೊಡಕ್ಷನ್ ಹೌಸ್ ನೋಡ್ತಾರೆ. ಅವ್ರು ಏನೂ ಗೊತ್ತಿಲ್ಲದೆ
ಹೊಸಬ್ರು. ಬಟ್ ಅಲ್ಲಿ ಸೆಟ್ಟಲ್ ಅಂತ ಅವ್ರಿಗೆಲ್ಲ ನಾವು ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ, ಏನು ತೊಂದರೆ ಕೊಟ್ಟಿಲ್ಲ. ಎಲ್ಲ ನಮ್ಮ ಡೈರೆಕ್ಟ್ರು ಪ್ರತಿಯೊಂದು ಮುಂಚೆನೇ ಹೋಗಿ ಕ್ಯಾಮ್ರಾಮ್ಯಾನು ಅವರು ಎಲ್ಲ ಜಾಗಗಳು ನೋಡ್ಕೊಬರೋದು ಎಲ್ಲ ಅವರವರೇ ಮಾಡಿದ್ದಾರೆ.